ಸ್ಫೋಟದಲ್ಲಿ ಹಲವಾರು ಮಂದಿ ಸಾವಿನ ಶಂಕೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ನಲ್ಲಿ ಅಮೆರಿಕ ಜೊತೆಗೆ ಪರಮಾಣು ಮಾತುಕತೆಯ ಹೊತ್ತಲ್ಲೇ ಈ ಸ್ಫೋಟಗೊಂಡಿದೆ. ಕ್ಷಿಪ್ರಗತಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ಕೂಡ ಈಗ ನಡೀತಾ ಇದೆ. 400ಕ್ಕಿಂತಲೂ ಹೆಚ್ಚು ಮಂದಿ ಅಲ್ಲಿ ಇದ್ರು ಅಂತಿದ್ದಾರೆ. ಸ್ಫೋಟಕ್ಕೆ ನಿಖರ ಕಾರಣಗಳು ಈಗ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಕಂಟೈನರ್ಗಳು ಸ್ಫೋಟಗೊಂಡಿರೋದ್ರಿಂದ ದಟ್ಟ ಹೊಗೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಇದೆ. ಇರಾನ್ನ ಅಬ್ಬಾಸ್ ಬಂದರಿನಲ್ಲಿ ಭಾರೀ ಸ್ಫೋಟ ಸಂಭವಿಸಿರೋದು. 500ಕ್ಕೂ ಹೆಚ್ಚು ಮಂದಿಗೆ ಗಾಯ ಅಂತಿದ್ದಾರೆ. ನೋಡಿ ಅಲ್ಲಿ ಇರಾನ್ನ ಅಬ್ಬಾಸ್ ಬಂದರಿನಲ್ಲಿ ಆಗಿರೋದು ಇದು. 500ಕ್ಕೂ ಹೆಚ್ಚು ಮಂದಿಗೆ ಗಾಯ ಅಂತಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಕಂಟೈನರ್ಗಳಂತೆ ಏನು ಕಂಟೈನರ್ಗಳು ಅನ್ನೋಂಥದ್ದು ನೋಡಬೇಕು. ಆಯಿಲ್ ಕಂಟೈನರ್ಸ್ಗಳ ಅಥವಾ ಬೇರೆ ಏನಾದರೂ ಇತ್ತ ಗೂಡ್ಸ್ಗಳು ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ 500ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ ಅಂತಿದ್ದಾರೆ. ಡೆತ್ಗಳ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಈಗಷ್ಟೇ ಆಗಿರುವಂತಹ ವರದಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬರಬೇಕಾಗತ್ತೆ, ಎಷ್ಟು ಡೆತ್ ಆಗಿದೆ ಏನು ಅಂತ ಹೇಳಿ. ಈಗ ಸದ್ಯಕ್ಕಂತೂ 500ಕ್ಕೂ ಹೆಚ್ಚು ಮಂದಿಗೆ ಗಾಯ ಅಂತಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಅದರ ಸ್ಫೋಟತೆ ತೀವ್ರತೆಯನ್ನು ನೋಡ್ತಾ ಇದ್ದರೆ ವಿಪರೀತವಾಗಿದೆ. ಬ್ಲಾಸ್ಟ್ ಆಗುವಂಥದ್ದು ಒಂದು ಕ್ಷಣ ನೋಡ್ಕೊಳ್ಳಿ. ಬರೀ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದಾಗಲೇ ಮನೆ ಹಾರೋಗ್ಬಿಡುತ್ತೆ. ಅಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ನೋಡಿದ್ದಾರೆ ತೀವ್ರತೆ ಹೇಗಿದೆ ಅಂತೇಳಿ. ಆ ಕಡೆಗೆ ಅಮೆರಿಕ ಜೊತೆಗೆ ಅವರ ಪರಮಾಣು ವಿಚಾರದಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ಬ್ಲಾಸ್ಟ್ ಕೂಡ ಆಗಿದೆ. ಇದರ ಹಿಂದೆ ಮತ್ತೆ ಯಾರ್ದಾದ್ರೂ ಕೈವಾಡ ಇದೆಯಾ ಏನು ಅಂತ ಹೇಳಿ ನೋಡಬೇಕು. ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ಬರೀ ಸ್ಫೋಟ ಆಗಿದೆ, ಅಲ್ಲಿ 500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತೇಳಿ. ತೀವ್ರತೆ ನೋಡಿ ಹೇಗಿದೆ ಅದರದ್ದೇ ಅಂತ ಹೇಳಿ. ಸೊ ಆಯಿಲ್ ಕಂಟೈನರ್ಸ್ಗಳು ಇದ್ದಿದ್ದ ಏನು ಅಂತ ಹೇಳಿ. ಸೊ ಇರಾನ್ನ ಅಬ್ಬಾಸ್ ಬಂದರಿನಲ್ಲಿ ಆಗಿರುವಂಥದ್ದು ಇದು ಸ್ಫೋಟ ಭಯಂಕರವಾಗಿದೆ. ದಟ್ಟ ಹೊಗೆ ಆವರಿಸಿಕೊಂಡಿದೆ. ಏನು ಎತ್ತ ಅಂತ ನಿಖರ ಕಾರಣ ಈಗ ಸದ್ಯಕ್ಕೆ ತಿಳಿದು ಬಂದಿಲ್ಲ.